ಕೃಷ್ಣದಲ್ಲಿ ಈ ಒಂದು ಮಹತ್ವದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಸಿಎಂ ಡಿಕೆಶಿ, ಮಾಜಿ ಸಿಎಂಗಳು, ಕೇಂದ್ರ ಸಚಿವರು, ಕಾವೇರಿ ಭಾಗದ ಶಾಸಕರು, ಸಂಸದರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮಹತ್ವದ ಸಭೆ ಇವತ್ತು ನಡೀತಾ ಇದೆ. ಆ ಸಭೆಯಲ್ಲಿ ಯಾವ ರೀತಿಯ ಒಂದು ತೀರ್ಮಾನ ಆಗತ್ತೆ, ರಾಜ್ಯದಲ್ಲಿ ಹೊತ್ತಿ ಹುರಿತಿರ್ತಕ್ಕಂಥ ಒಂದು ವಿವಾದ, ಕಾವೇರಿಯ ಕಿಚ್ಚು ಭುಗಿಲೇಳ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಭೆಯಲ್ಲಿ ಎಲ್ಲ ನಾಯಕರುಗಳು, ಮಾಜಿ ಸಿಎಂಗಳು, ಸಂಸದರು, ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸೊ ಮೀಟಿಂಗ್ ಕೂಡ ಜೋರಾಗಿ ನಡೀತಾ ಇದೆ. ಕಾವೇರಿ ನೀರಿನ ವಿವಾದ ದಿನದಿಂದ ದಿನಕ್ಕೆ ತೀವ್ರ ಆಗ್ತಿದ್ದಂತೆ ಇವತ್ತು ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣದಲ್ಲಿ ನಡೀತಿರ್ತಕ್ಕಂಥ ಒಂದು ಸರ್ವಪಕ್ಷ ಸಭೆ ರಾಜ್ಯದ ಪಾಲಿಗೆ ಅತ್ಯಂತ ಮಹತ್ವದಾಗಿದೆ. ಕರ್ನಾಟಕದ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಂದೇ ವೇದಿಕೆಗೆ ಕರೆತಂದು ಮುಂದಿನ ಕಾರ್ಯತಂತ್ರ ರೂಪಿಸೋದಕ್ಕೆ ಮುಂದಾಗಿದೆ. ಈ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಕಾವೇರಿ ನದಿ ತೀರದ ಭಾಗಗಳ ಶಾಸಕರು, ಸಂಸದರು ಹಾಗೂ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಕಾವೇರಿ ವಿವಾದದ ಕುರಿತು ಒಂದೇ ನಿಲುವು ರೂಪಿಸಿ ರಾಜ್ಯದ ಪರವಾಗಿ ಬಲವಾದ ಸಂದೇಶ ನೀಡತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಈ ಸಭೆಯ ಮುಖ್ಯ ಅಂಶ ಮೇಕೆದಾಟು ಯೋಜನೆ. ಅದರ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಎಲ್ಲ ನಾಯಕರುಗಳು ಬಂದು ಇಳಿತಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಆಲ್ರೆಡಿ ಆಗಮಿಸಿದ್ದಾರೆ. ಇನ್ನೊಂದು ಕಡೆ ಬೆಳಗ್ಗೆ 9 ಗಂಟೆಗೆ BJPಯ ಒಂದು ಕೋರ್ ಕಮಿಟಿ ಮೀಟಿಂಗ್ ಕೂಡ ಇತ್ತು. ಆ ಕೋರ್ ಕಮಿಟಿ ಮೀಟಿಂಗ್ ನಂತರ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈಗ ಸರ್ವಪಕ್ಷ ಸಭೆಗೆ ಹೋಗಿದ್ದಾರೆ. ಎಲ್ಲರೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಯಡಿಯೂರಪ್ಪನವರು, ಒಂದು ಕಡೆ ಮಾಜಿ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು, HD ಕುಮಾರಸ್ವಾಮಿಯವರು, ದೇವೇಗೌಡರು ಆಗಮಿಸಬೇಕಾಗಿತ್ತು, ನಾನು ಬರೋದಕ್ಕಾಗಲಿಲ್ಲ, ನಾನು ಭಾಗಿಯಾಗಬೇಕಾಗಿತ್ತು ಅಂತ ಪಾಪ ದೇವೇಗೌಡರು ಕೂಡ ಹೇಳ್ಕೊಂಡ್ರು. ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಅದರಿಂದ ನಾನು ಕೂಡ ಆಗೋದಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಯಡಿಯೂರಪ್ಪನವರು ಕೂಡ ಬಂದಿದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು. ವಿ ಸೋಮಣ್ಣ ಅವರು, ಹೀಗೆ ಪ್ರತಿಯೊಬ್ಬರು ಕೂಡ ಆಗಮಿಸಿದ್ದಾರೆ. ಯಾಕಂದರೆ ಇದು ರಾಜ್ಯದ ಸಮಸ್ಯೆ ಆಗಿರೋದ್ರಿಂದ ಇಲ್ಲಿ ಒಗ್ಗಟ್ಟು ಪ್ರದರ್ಶನ ನಾವು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಒಗ್ಗಟ್ಟಿದ್ರೆ ಏನು ಬೇಕಾದರೆ ಸಾಧನೆ ಮಾಡ್ಬೋದು, ಏನು ಬೇಕಾದರೆ ಮಾಡಬಹುದು ಅನ್ನುವಂಥ ಒಂದು ಕಾನ್ಫಿಡೆಂಟ್ ಬೆಳೆಯುತ್ತೆ. ಸೊ ಈಗ ತಮಿಳುನಾಡಿನಲ್ಲಿ ನಮಗೆ ನೀರು ಬಿಡಲೇಬೇಕು ಅನ್ನುವಂಥ ಒಂದು ಪಟ್ಟು ಹಿಡಿದು ತಮಿಳುನಾಡು ಕೂತಿದೆ. ಇನ್ನೊಂದು ಕಡೆ ನಾವು ಬಿಡೋದೇ ಇಲ್ಲ ನೀರು ಯಾವುದೇ ಕಾರಣಕ್ಕೂ ಅಂತ ಈಗ ಒಂದು ಕಡೆ ರೈತರು, ಒಂದು ಕಡೆ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಹೋರಾಟ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ CWRC ಒಂದು ಆದೇಶವನ್ನು ಹೊರಡಿಸಿದೆ, ಇಂತಿಷ್ಟು ಅಂತ ನೀರು ಬಿಡಬೇಕು ಅಂತ. ಇದರ ನಡುವೆ ಈಗ ಮೀಟಿಂಗ್ ನಡೀತಾ ಇದೆ. ಸಭೆಯಲ್ಲಿ ಮೇಕೆದಾಟು ಯೋಜನೆ ಕುರಿತು ಚರ್ಚೆ ನಡೆಯುತ್ತಾ, ಮೇಕೆದಾಟಿಗೆ ಇರತಕ್ಕಂಥ ಅಡೆತಡೆಗಳ ಬಗ್ಗೆ ಚರ್ಚೆ ನಡೀತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆಯಾ? ಪರಿಷ್ಕರಣೆಗಾಗಿ ಕೇಂದ್ರದಿಂದ ರಾಜ್ಯದ DPR ವಾಪಸ್ ಪಡೆಯಲಾಗುತ್ತೆ. ರಾಜ್ಯದ DPR ವಾಪಸ್ ಕಳಿಸಿ ಕೊಟ್ಟಿರತಕ್ಕಂಥ ಜಲಶಕ್ತಿ ಆಯೋಗ ಸಭೆಯಲ್ಲಿ ಮೇಕೆದಾಟು ಜಲಾಶಯದ ನಿರ್ಮಾಣ ಕುರಿತಂತೆ ಒಂದು ಚರ್ಚೆ ಕೂಡ ನಡೆಯುವಂಥ ಸಾಧ್ಯತೆ ಇದೆ. ವಿಪಕ್ಷಗಳ ನಾಯಕರಿಂದ ಸಲಹೆಯನ್ನು ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳ ನಾಯಕರಿಂದ ಸಲಹೆಯನ್ನು ಕೇಳಿರತಕ್ಕಂಥ ರಾಜ್ಯ ಸರ್ಕಾರ ನಿಮ್ಮ ಸಲಹೆ ಕೂಡ ಬೇಕು ಅಂತ. ಇನ್ನು ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಕೇಂದ್ರದ ಮೇಲೆ ಒತ್ತಡ ಹೇರಲಾಗುತ್ತೆ. ಇನ್ನು BJP JDS ನಾಯಕರಿಗೆ ಸರ್ಕಾರ ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಸಭೆಯ ಮತ್ತೊಂದು ಪ್ರಮುಖ ಅಂಶ ಇದು ಮೇಕೆದಾಟು ಯೋಜನೆ. ಬಹುಕಾಲದಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಈ ಒಂದು ಯೋಜನೆಯ ಬಗ್ಗೆ ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ. ವಿಶೇಷವಾಗಿ ಯೋಜನೆಗೆ ಎದುರಾಗಿರ್ತಕ್ಕಂಥ ಒಂದು ಅಡೆತಡೆಗಳಾಗಿರ್ಬೋದು, ಕಾನೂನು ಆಗಿರ್ಬೋದು, ಅಥವಾ ಆಡಳಿತಾತ್ಮಕ ಸಮಸ್ಯೆಗಳು ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಲಾಗ್ತಾ ಇದೆ. ಈ ನಡುವೆ ಮೇಕೆದಾಟು ಯೋಜನೆಯ DPR ಅನ್ನು ಅಂದರೆ ವಿಸ್ತೃತ ಯೋಜನಾ ವರದಿಯನ್ನು ಜಲಶಕ್ತಿ ಆಯೋಗ ಕೆಲವು ಪರಿಷ್ಕರಣೆಗಳಿಗಾಗಿ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕೊಟ್ಟಿರತಕ್ಕಂಥದ್ದು ಕೂಡ ಪ್ರಮುಖ ವಿಚಾರ ಆಗಿದೆ. ಇನ್ನು ಅಗತ್ಯ ತಿದ್ದುಪಡಿಗಳನ್ನು ಮಾಡಿ ಯೋಜನೆಯನ್ನು ಶೀಘ್ರ ಮುಂದಕ್ಕೆ ಕೊಂಡೊಯ್ತಕ್ಕಂಥ ಕುರಿತು ಸಭೆಯಲ್ಲಿ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಕೂಡ ಇದ್ದಾವೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಈಗ ಸರ್ವಪಕ್ಷದ ಸಭೆ, ಮಹತ್ವದ ಸಭೆ ನಡೀತಾ ಇದೆ. ಈಗ ಯಾರೆಲ್ಲ
ಆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಎಷ್ಟು ಗಂಟೆಗೆ ಈ ಒಂದು ಸಭೆ ಮುಕ್ತಾಯ ಆಗುತ್ತೆ, ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಹೇಗೆ ಅಂತ? ಈ ಓವರ್ಫ್ಲೋ ಅಂದ್ರೆ ಕಾವೇರಿ ನದಿಗೆ ನೀರನ್ನ ಬಿಡಲಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ವಿಚಾರಕ್ಕಿಂತ ಹೆಚ್ಚಿನದಾಗಿ ಮೇಕೆದಾಟು ಬಗ್ಗೆ ಹೆಚ್ಚಿನ ಒಂದು ಚರ್ಚೆ ನಡೆಯುವಂತ ಒಂದು ಸಾಧ್ಯತೆಗಳಿದಾವೆ ಪ್ರಮೋದ್. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಕೇಂದ್ರ ಜಲ ಆಯೋಗ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸಲ್ಲಿಸಿದ್ದಂತ DPR ಅನ್ನ ವಾಪಸ್ ಕಳಿಸಿರುವಂತದ್ದು. ಸೊ ಹೀಗಾಗಿ ಈ ಒಂದು ಹೊಸ DPR ತಯಾರು ಮಾಡುವಂತ ಒಂದು ವಿಚಾರದಲ್ಲಿ ಮೇಕೆದಾಟು ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸಾಧಕ ಬಾಧಕಗಳ ಬಗ್ಗೆ ಇವತ್ತು ಹೆಚ್ಚಿನದಾಗಿ ಒಂದು ಚರ್ಚೆ ನಡೀತಾ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯದಿಂದ ಪ್ರತಿನಿಧಿಸುವಂತ ಕೇಂದ್ರದ ಸಚಿವರುಗಳು ಆಗಮಿಸಿದ್ದಾರೆ, ಸಂಸದರುಗಳು ಆಗಮಿಸಿದ್ದಾರೆ, ಮತ್ತೊಂದು ಕಡೆಯಾಗಿ ಮೈಸೂರು ಮತ್ತೆ ಮಂಡ್ಯ ಭಾಗದ ಶಾಸಕರುಗಳು ಆಗಮಿಸಿದ್ದಾರೆ. ಸೊ ಹೀಗಾಗಿ DK ಶಿವಕುಮಾರ್ ಅವರ ಕನಸಿನ ಅತ್ಯಂತ ಮಹತ್ವದ ಯೋಜನೆ ಅಂದ್ರೆ ಮೇಕೆದಾಟು ಯೋಜನೆ. ಸೊ ಹೀಗಾಗಿ ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ವಿಚಾರಕ್ಕಿಂತ ಮುಖ್ಯವಾಗಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಒಂದು ಸಲಹೆ ಸೂಚನೆಗಳನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಂತೆ ಬೆಳಗ್ಗೆ 11:30ಕ್ಕೆ ಆರಂಭವಾದಂತಹ ಸರ್ವಪಕ್ಷ ಸಭೆ ಇನ್ನೂ ಕೂಡ ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಮಧ್ಯಾಹ್ನ 1:30 ವೇಳೆಗೆ ಈ ಒಂದು ಸಭೆ ಮುಕ್ತಾಯವಾಗುವಂತ ಒಂದು ಸಾಧ್ಯತೆಗಳಿವೆ. ಸಭೆ ಬಳಿಕ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತೆ ಈ ಒಂದು ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ BS ಯಡಿಯೂರಪ್ಪ, ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, HD ಕುಮಾರಸ್ವಾಮಿ, ಮತ್ತೊಂದು ಕಡೆಯಾಗಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯ ಈ ರೀತಿಯಾದಂಥ ಎಲ್ಲಾ ನಾಯಕರು ಕೂಡ ಇವತ್ತು ಪಕ್ಷಾತೀತವಾಗಿ ಆಗಮಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದು ಭಾವನಾತ್ಮಕವಾದಂಥ ಒಂದು ವಿಚಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಡು ನುಡಿ ನೆಲ ಜಲ ವಿಚಾರದಲ್ಲಿ ನಾವು ರಾಜ್ಯದ ರೈತರ ಮತ್ತೆ ಜನರ ಹಿತಾಸಕ್ತಿ ಕಾಪಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಇವತ್ತು ಪಕ್ಷಾತೀತವಾಗಿ ಒಮ್ಮತದಿಂದ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆಯಾಗಿ ಇದು ಸಾಕಷ್ಟು ಒಂದು ರೀತಿ ಪ್ರಶಂಸೆಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಮಹತ್ವದ ಸಭೆಗೆ ಆರಂಭವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಮೇಕೆದಾಟು ವಿಚಾರದಲ್ಲಿ ಹೆಚ್ಚಿನದಾಗಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕವಾಗಿ ಏನು ಮುಂದಿನ ದಿನಗಳಲ್ಲಿ ಕಾವೇರಿ ಬಿಕ್ಕಟ್ಟಿಗೆ ಇದೊಂದು ರೀತಿ ಶಾಶ್ವತವಾದಂತ ಒಂದು ಪರಿಹಾರ, ಈ ಒಂದು ಬಿಕ್ಕಟ್ಟನ್ನ ಈ ಮೇಕೆದಾಟು ಯೋಜನೆ ಮೂಲಕವಾಗಿ ನಾವು ಶಮನ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ DK ಶಿವಕುಮಾರ್ ಅವರೇ ಈ ಒಂದು ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ಒಂದು ವಿಚಾರವಾಗಿ ಕೇಂದ್ರ ಸಚಿವರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರಮೋದ್. ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಬಿಜೆಪಿ ಹಾಗೂ JDS ನಾಯಕರು ಈಗ ಮೇಕೆದಾಟು ಯೋಜನೆ ಕುರಿತು ಯಾವ ರೀತಿಯ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಅಂತ ತಿಮ್ಮೇಗೌಡ? ಯಾವ ರೀತಿಯಾಗಿ ಅಂದ್ರೆ ನಿಮ್ಮದೇ ತಮಿಳುನಾಡಿನಲ್ಲಿ ನಿಮ್ಮದೇ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇದೆ, ಅವರು ತಕರಾರು ಮಾಡದಂತೆ ನೋಡ್ಕೊಳ್ಳಿ ಎನ್ನುವಂಥದ್ದು. ಮತ್ತೊಂದು ಕಡೆಯಾಗಿ ಇತ್ತ ಹೊಸ DPR ಅನ್ನು ಸಲ್ಲಿಸಿ ನಾವು ಕೇಂದ್ರದಲ್ಲಿ ನಾವು ಅನುಮೋದನೆಯನ್ನ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಎನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತಮಿಳುನಾಡು ಸರ್ಕಾರ ತಕರಾರು ಮಾಡುವಂತಿಲ್ಲ ಅನ್ನುವಂತ ಒಂದು ನಿಟ್ಟಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರವೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ DPR ಅನ್ನ ಇದೀಗ ಅಪ್ರೂವಲ್ ಮಾಡಿಸುವಂತ ಒಂದು ಜವಾಬ್ದಾರಿ ಇದೀಗ ರಾಜ್ಯದ ಕೇಂದ್ರ ಸಚಿವ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ತಿಮ್ಮೇಗೌಡ. ಇದು ಈಗ ಮಹತ್ವದ ಸಭೆ ಜೋರಾಗಿ ನಡೀತಾ ಇದೆ. ಸರ್ವ ಪಕ್ಷದ ಸಭೆ ಈಗ ಶುರುವಾಗಿದೆ. ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಒಗ್ಗಟ್ಟಿನ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ. ಮೇಕೆದಾಟು ಯೋಜನೆ ವಿಚಾರವಾಗಿ ಕೂಡ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಇದೆ. ಸೊ ಎಲ್ಲ ನಿರ್ಧಾರಗಳ ಬಳಿಕ ಈಗ ಫೈನಲ್ ಅಧಿಕೃತವಾಗಿ ಏನು ಅನೌನ್ಸ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವೀಗ ಕಾದು ನೋಡಬೇಕಾಗಿದೆ. CM DKಶಿ ನೇತೃತ್ವದಲ್ಲಿ ಈಗ ಸರ್ವಪಕ್ಷ ಸಭೆ ಶುರುವಾಗಿದೆ. CMಗೆ ಪತ್ರ ಬರೆದಿದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡ. ರೈತರನ್ನ ಬೆಂಬಲಿಸತಕ್ಕಂಥ ಸರ್ಕಾರದ ಪ್ರಯತ್ನಕ್ಕೆ ಬೆಂಬಲ ಇದೆ. ಆರೋಗ್ಯದ ಕಾರಣದಿಂದಾಗಿ ಸಭೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗಲಿಲ್ಲ. ಸರ್ಕಾರದ ಕಾನೂನಾತ್ಮಕ ಪ್ರಯತ್ನಗಳಿಗೆ ಸದಾ ನನ್ನ ಬೆಂಬಲ ಇರುತ್ತೆ. ಪತ್ರದ ಮೂಲಕ CMಗೆ HD ದೇವೇಗೌಡರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗೆ HD ದೇವೇಗೌಡರು ಕೂಡ ನಾನು ಭಾಗಿಯಾಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟಿದ್ರು. ಅಂದರೆ ನಾನು ಕೂಡ ಭಾಗಿಯಾಗ್ತೇನೆ ಅಂತ. ಅಂದರೆ ಕೆಲವೊಂದು ಕಾರಣಾಂತರಗಳಿಂದ ಅವರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ.
ಇದೇ ಇತ್ತೀಚೆಗೆ ಚೆನ್ನಮ್ಮನವರ ಒಂದು ಅಗಲಿಕೆ ಆಗಿರ್ಬೋದು, ಅದರಿಂದ ಒಂದಿಷ್ಟು ನೊಂದ್ಕೊಂಡಿದ್ದಾರೆ. ಇನ್ನೊಂದು ಆರೋಗ್ಯ ಸಮಸ್ಯೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ಅವರು ಕೂಡ ಬರಬೇಕು ಅಂತ ಆಸೆ ಇದ್ದರು, ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಇದ್ದರೂ ಕೂಡ ಭಾಗವಹಿಸೋದಕ್ಕಾಗಲಿಲ್ಲ. ಅದರಿಂದ ಒಂದು ಪತ್ರದ ಮೂಲಕ CMಗೆ ಇಷ್ಟು ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ನನ್ನ ಬೆಂಬಲ ಯಾವಾಗಲೂ ಇರುತ್ತೆ ಅಂತ. ಯಾಕಂದರೆ ಇದು ಭಾವನಾತ್ಮಕ ಆಗಿರತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಒಗ್ಗೂಡಿ ನಮ್ಮ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ. ಇದು ಇವತ್ತು ನೆನ್ನೆದಲ್ಲ, ಸಾಕಷ್ಟು ವರ್ಷಗಳಿಂದ ನಡ್ಕೊಂಬಂದಿರತಕ್ಕಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಫುಲ್ ಸ್ಟಾಪ್ ಬೀಳಬೇಕಾಗಿದೆ.